ಸಂತೋಷ್ ಗಣಪತಿ ನಾಯ್ಕ. ಸಂತೋಷ್ ಗಣಪತಿ ನಾಯ್ಕ ಸೊರಬ ಬ್ಯಾಂಕಿಗೆ ಹೋಗ್ತಾ ಇದ್ದ. ಬ್ಯಾಂಕಿಗೆ ಹೋಗಿ ಮಧ್ಯಾಹ್ನ ವಾಪಸ್ ಬರುವಾಗ ಚಂದ್ರಗುತ್ತಿಂದ ಅಟ್ಯಾಕ್ ಮಾಡ್ಕೊ ಬಂದರು ಅವರು. ಯಾರು? ಈ ಚನ್ಮದವರು ಚಂದ್ರಗುತ್ತಿಂದ ಅಟ್ಯಾಕ್ ಮಾಡ್ಕೊ ಬಂದಾಗ ಇವನು ಅಲ್ಲಿಂದ ಬಂದನು ಫಾಸ್ಟಾಗಿ ಬಂದು ಇಲ್ಲಿ ನಮ್ಮ ಮೇಲಿನ ತೊಡತೆ ಬಂದು ಅಡ್ಡ ಹಾಕ್ಯಾರ. ಮತ್ತು 4 ಜನ ಈ ಕಡೆಯಿಂದ ಬಂದು ಅಡ್ಡ ಹಾಕಿದಾಗ ನಿಲ್ಲಿಸ್ಕೊಂಡು ಅವ್ನು ಬ್ಯಾಗ್ ಎಲ್ಲ ಇದು ಮಾಡಿ ಅವ್ನ ಮೊಬೈಲೆಲ್ಲ ಕಸ್ಕೊಂಡು ಭಾಳ ಹೆದರ್ಸಿದ್ರೆ ಅವ್ನು ಕ್ಯಾರ್ ಮಾಡಲಿಲ್ಲ. ಸೀದಾ ಗಾಡಿ ತಗೊಂಡು ಮನೆಗೆ ಬರ್ರಿ, ಮನೆ ಹತ್ರ ಮಾತಾಡೋಣ. ಮನೆ ಕರ್ಕೊಬಂದ. ಮನೆ ಕರ್ಕೊಂಡು ಕೂತ್ಕೊಂಡು ಒಂದು ಇದು ಮಾಡೋಣ, ನಾವೇ ಇಲ್ಲಿ ಒಂದು ಬಗೆಹರಿಸ್ಕೊಳ್ಳೋಣ ಅಂತ ಕೇಳಿದಾಗ, ನೀ ಯಾರು ಬಗೆಹರ್ಸೋಕ್ಕೆ? ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಅಂತ ಹೇಳ್ಕೊಂಡು, ಯಾವ ಪೊಲೀಸ್ ಸ್ಟೇಷನ್ ಹೋಗೋಣ? ಸೊರಬ ಹೋಗೋಣ, ಸಿದ್ದಾಪುರ ಹೋಗೋಣ? ನಮ್ದು ಇರೋದು ಸೊರಬ ಹೋಗೋಣ ಅಂತಂದ್ರೆ, ಹಾಂ ಹೋಗೋಣ, ಚಂದ್ರಗುತ್ತಿ ಹೋಗಿ ಒಂದು ಇದು ಬರ್ಸಿ ಬರೋಣ ಅಂತ ಹೇಳ್ಕೊಂಡು ಅವ್ರು ಮಾಡಿದ್ದೇನಪ್ಪ ಕೇಳಿದರೆ ಸಿದ್ದಾಪುರ ಸ್ಟೇಷನ್ಗೆ ಹೋಗಿ ಕೂತ್ಕೊಂಡಾರೆ. ಸಿದ್ದಾಪುರ ಸ್ಟೇಷನ್ಗೆ ಹೋಗಿ ಕೂತ್ಕೊಂಡಾಗ ನಾವೇನು ಮಾಡಿದ್ವು, ಚಂದ್ರಗುತ್ತಿ ಹತ್ರ ಹೋದ್ರೆ ಮತ್ತು ವಾಪಸ್ ಬಂದೆವು ಕಂಪ್ಲೇಂಟ್ ಮಾಡಿ. ಕಡೆಗೆ ನಮ್ಮ ಉಮಾಪತಿ ಅವರಿಗೆ, ನಮ್ಮ ವಸಂತ ನಾಯ್ಕರಿಗೆ, ಇವರಿಗೆಲ್ಲ ನಾವು ತಿಳಿಸಿದ್ರು ಅವ್ರು ನಮ್ಮ ಮೇಲೆ ಉಲ್ಟಾ ಹೊಡೆದ್ರು. ಅವರು ಯಾರು? ಚರ್ಮ ಹುಡುಗರು. ಅವ್ರು ಏನು ಮಾಡ್ತಾರೆ ನೋಡ್ತೀವಿ, ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ದಬ್ಬಳಿಕೆ ಮಾಡಿದ್ರು. ದಬ್ಬಳಿಕೆ ಮಾಡಿದಾಗ ನನ್ನ ಮಗ ಇದ್ದು, ಅಪ್ಪ ನೋಡೋಣ ಅದು ಏನಾಗ್ತೈತಿ ನೋಡೋಣ, ನಾಳೆ ಬೆಳಗ್ಗೆ ಮಾತಾಡೋಣ ಅಂತ. ಆಯಿತು, ಹಂಗಾರೆ ಮನೆ ಬಂದಪ್ಪ. ಅವತ್ತು ಭಾನುವಾರ ಮಾರನೇಶ, ಸೋಮವಾರ ಹೋಗೋಳಿ, ಸೋಮವಾರ ಎಲ್ಲ ಸೆಟಲ್ಮೆಂಟ್ ಮಾಡ್ಕೊಂಡು ಹೋಗೋದು. ಸೊರಬ ಹೋಗೋದ್ರೊಳಗೆ, ಸಿದ್ದಾಪುರ ಹೋಗೋದ್ರೊಳಗೆ ಇವರು ಬೇರೆ ನಮ್ಮನೆ ಪರಿಣಾಮ ಹುಡ್ಸ್ಕೊಂಡು ಹುಡುಗಿ ಕರ್ಕೊಬಂದು ಹುಡುಗಿ ಹತ್ರ ಕಂಪ್ಲೇಂಟ್ ಮಾಡಿಸಿದ್ರು. ಅದನ್ನು ಇವರು ಇದು ಮಾಡ್ಕೊಂಡು ವಸಂತ ನಾಯ್ಕರನ್ನ ಇವ್ರನ್ನೆಲ್ಲ ಹಿಡ್ಕೊಂಡು ದೊಡ್ಡ ಇದು ಮಾಡಿ ನನ್ನ ಮಗ ನಿನ್ನೆ ನಾನು ಸಿದ್ದಾಪುರ ಹೋದಷ್ಟೊತ್ತಿಗೆ ನನ್ನ ಮಗ ಮನೇಲಿದ್ದ. ಅವಾಗ ಅವ್ರು ಬಾಡಿ ಟಾರ್ಚರ್ ಕೊಟ್ಟು ಈಗ ಇಷ್ಟು ಕೆಲಸ ಮಾಡಿದ್ದಾರೆ. ಒಂದು ಹುಡುಗಿಗೆ ಮೆಸೇಜ್ ಮಾಡ್ತಿದ್ರು ಅಳತ್ತು. ಇವ ಫಸ್ಟ್ ಮೆಸೇಜ್ ಮಾಡ್ತಾ ಇದ್ದ, ಪೊಲೀಸ್ ಇಡ್ಸಿದ್ದು. ಏನು ಮಾಡಿದ್ರು ಕೇಳಿದ್ರೆ, ಅವ್ನು ಮತ್ತೊಬ್ಬವನು ಕಾಲ್ ಮಾಡ್ತಿದ್ದಂತೆ. ಅವನಿಗೆ ಇವ ಸ್ವಲ್ಪ ಹೆದರ್ಸಾನೆ, ಯಾರು ನನ್ನ ಮಗ. ಹೆದರಿಸಿದಾಗ ಅವನಿದ್ದು ಭಾಳ ದೊಡ್ಡ ಇದು ಮಾಡಿ ಅವನು ಜನ ಗ್ಯಾಂಗ್ ತಗೊಬಂದು 12 ಜನರ ಗ್ಯಾಂಗ್ ಅದು. ಅದರಲ್ಲಿ 7 ಜನ ಮಾತ್ರ ಇಲ್ಲಿಗೆ ಬಂದಾರೆ, ಬಾಕಿದ್ರು ಬರಲಿಲ್ಲ. ನೀನು ಅಲ್ಲಿ ಹೊಡಿತೀನಿ ಇಲ್ಲಿ ಹೊಡಿತೀನಿ, ಅದೇ ಅವತ್ತು ಚಂದ್ರಗುತ್ತಲ್ಲಿ ಸಿಕ್ಬಿಟ್ರೆ ಅವನು ಅವನಿಗೆ ಅಲ್ಲೇ ಅವತ್ತು ಇದು ಮಾಡಿಬಿಡ್ತಾರೆ. ಅಲ್ಲ, ಅವ್ರು ಬಂದ ಕಡೆ ಎಂತ ಇವನಿಗೆ ಎಂತ ಮಾಡಿದ್ರಂತೆ ನಿಮ್ಮ ಹುಡುಗನಿಗೆ, ಸಂತೋಷನಿಗೆ? ಹುಡುಗನಿ ಮಾಡಿದೆ ಅಂತಲ್ಲ, ಮೊಬೈಲ್ ಅಷ್ಟು ಕಸ್ಕೊಂಡ್ರು. ಮೊಬೈಲ್ ಕಸ್ಕೊಂಡು ಚೆಕ್ ಮಾಡಿದ್ರು. ಚೆಕ್ ಮಾಡಿದಾಗ ಇವು ಮೊಬೈಲ್ನೆಲ್ಲ ತಗೊಂಡ ಮತ್ತು ಹಾಗೆ ಎಸ್ಕೇಪ್ ಆಗ್ಬಿಟ್ಟವ. ಮನೆಗೆ ಓಡ್ಬರ್ತೀನಿ, ಮನೆ ಹತ್ರ ಬರ್ರಿ ಹೇಳಿ. ಮನೆ ಹತ್ರ ಬರ್ರಿ ಅಂದ್ಕೂಡಲೇ ಅವ್ರು ಅಲ್ಲಿಂದ ತಪ್ಪಿಸಿಗೆ ಬಂದಲ್ಲ, ಇಲ್ಲಿ ಬಂದು ಅಡ್ಗಟ್ಟಿದ್ರು. ಮತ್ತೆ ಇಲ್ಲಿ ನಮ್ಮ ಕ್ರಾಸಿಗೆ ಬಂದು ಅಲ್ಲಿ ಅಡ್ಗಟ್ಟಿದಾಗ ಇವನು ಏನು ಮಾಡ್ದಾಗ ಕೇಳಿದರೆ, ಇಲ್ಲ ಮನೆ ಹತ್ರನೇ ಬರ್ರಿ, ನಮ್ಮ ತಂದೆಯರು ಇದ್ದಾರೆ, ತಂದೆಯ ಹತ್ರ ಮಾತಾಡ್ರಿ ಅಂತ ಮನೆ ಕರ್ಕೊಂಬಂದು ಕೂಡಿಸ್ಕೊಂಡ್ರೆ ಅವ್ರು ದೊಡ್ಡ ದೌರ್ಜನ್ಯನೇ. ಸಣ್ಣ ಪುಟ್ಟ ಇದೇ ಇಲ್ಲ, ಮೈ ಮೇಲೆ ಬರೋ ನನ್ನ ಮೇಲೆ ಕುಸ್ತಿ ಬಂದರು ಅವರು. ನಮ್ಮ ಮನೆಯವರಿಗೆಲ್ಲ ಬೈದು ನಮಗೆಲ್ಲ ಸಿಕ್ಕಾಪಟ್ಟೆ ಮಾತಾಡಿ ಸೊಪ್ಪಿನಿಂದ ಭಾಳ ಮಾತಾಡಿದರು ಅವರು. ಅದಕ್ಕೆ ನಾವು ಯಾರನ್ನೂ ಊರಾಗಿನ ಜನಕ್ಕೆ ಸೇರ್ಸೋಕೆ ಹೋಗಲಿಲ್ಲ. ಯಾಕಂದರೆ ನನ್ನ ಮಗನ ಮರ್ಯಾದೆ ಏನಾರು ಹೊಂದಾಣಿಕೆ ಮಾಡ್ಕೊಳ್ಳೋಣ ಅಂತ ನಾನು ಭಾಳ ಪ್ರಯತ್ನ ಪಟ್ಟೆ, ಅವಕಾಶ ಕೊಡಲಿಲ್ಲ. ಹೌದಾ? ಸರಿ, ನಾನು 2 ವರ್ಷಗಳ ಬರ್ತೀನಿ ಅಂತ ನೋಡ್ತೇನೆ. ಪ್ರೇರಣ್ ಕಿಡ್ಸ್ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕೆ ಅಡಿಪಾಯವಾಗಬಲ್ಲ ಅತ್ಯುತ್ತಮ ಪ್ಲೇ ಸ್ಕೂಲ್ ವ್ಯವಸ್ಥೆ ಇದೀಗ ನಮ್ಮ ಶಿರಸಿ ನಗರದಲ್ಲಿ.
2 ವರ್ಷದಿಂದ 6 ವರ್ಷದವರೆಗಿನ ಡೇ ಕೇರ್, ಪ್ಲೇ ಹೋಮ್, ನರ್ಸರಿ, LKG, UKG ತರಗತಿಗಳಿಗೆ ಅಡ್ಮಿಷನ್ ಆರಂಭವಾಗಿದೆ. ಆಟ, ಮನರಂಜನೆಯ ಮೂಲಕ ಪಠ್ಯವನ್ನು ಕಲಿಸುವ ನುರಿತ ಅನುಭವಿ ಶಿಕ್ಷಕರ ತಂಡ ನಮ್ಮ ಪ್ರೇರಣ್ ಕಿಡ್ಸ್ನಲ್ಲಿ ಲಭ್ಯವಿದೆ. ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಅಗತ್ಯವಿರುವ ಉತ್ತಮ ಸಂಸ್ಕಾರ ಹಾಗೂ ವ್ಯಕ್ತಿತ್ವ ರೂಪಿಸುವ ವಿವಿಧ ಚಟುವಟಿಕೆಗಳು, ಕಲೆ, ಸಂಗೀತ, ನೃತ್ಯದಂತಹ ಭಾರತೀಯ ಸಂಸ್ಕೃತಿಯನ್ನು ನಿಮ್ಮ ಮಕ್ಕಳಲ್ಲಿ ಮೂಡಿಸುವ ವಿಶೇಷ ಪ್ರಯತ್ನ ನಮ್ಮದು. ನಮ್ಮ ವಿಶೇಷತೆ: ಸಿಸಿ ಕ್ಯಾಮೆರಾ ವ್ಯವಸ್ಥೆ, ಫ್ರೀ ಹೆಲ್ತ್ ಕ್ಯಾಂಪ್, ಕ್ರೀಡಾ ಉಪಕರಣಗಳು, ಸ್ವಚ್ಛ ಸುಂದರ ಕ್ಯಾಂಪಸ್, ನುರಿತ ಅನುಭವಿ ತಂಡ. ಇಷ್ಟೆಲ್ಲ ವಿಶೇಷತೆಗಳನ್ನು ಹೊಂದಿದ ನಮ್ಮ ಪ್ರೇರಣ್ ಕಿಡ್ಸ್ನಲ್ಲಿ ಇದೀಗ ಪ್ರವೇಶಾತಿ ಅಂತಿಮ ಹಂತದಲ್ಲಿದ್ದು ಇನ್ನು ಕೆಲವೇ ಸೀಟ್ಗಳು ಲಭ್ಯವಿದೆ. ಇನ್ಯಾಕೆ ತಡ, ಎಂದೇ ವಿಸಿಟ್ ಮಾಡಿ ಪ್ರೇರಣ್ ಕಿಡ್ಸ್, ಸುಪ್ರಸನ್ನ ನಗರ, ಹೊಸ ಬಸ್ ಸ್ಟ್ಯಾಂಡ್ ಹತ್ತಿರ, ಶಿರಸಿ. ಸಂಪರ್ಕಿಸಿ 9606960014, 9606960020.